ನೋಡಿ, ಸಾಂಬಾರು ಹುಡಿ ಹಾಕಿ ಅವಲಕ್ಕಿ ಮಾಡುವ ವಿಧಾನವನ್ನು ಹೇಳ್ತಾರೆ ನೋಡಿ. ಇಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಈ ತೆಂಗಿನ ತುರಿಯೊಟ್ಟಿಗೆ ಈಗ ನೋಡಿ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಿದರೆ ಇದು, ಮತ್ತು ಸಾಂಬಾರ್ ಪೌಡರ್ ಈಸಿ, ಯಾವುದಾದ್ರೂ ಸಾಂಬಾರ್ ಪೌಡರ್ ನೋಡಿ, ಹಾಕಿಕೊಳ್ಳಿ. ಮತ್ತು ಬೆಲ್ಲ, ಇದು ಬೆಲ್ಲದ ಪೌಡ್ರ್ ಇದೆ, ನಾನು ಪೌಡ್ರಲ್ಲಿ ಮಿಕ್ಸ್ ಮಾಡ್ತೇನೆ. ಬೆಲ್ಲ ತುರಿದು ಕೂಡ ಹಾಕ್ಬೋದು. ಅದು ಬೇಕಾದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ, ಮತ್ತು ಈಗ ಒಗ್ಗರಣೆ ಹಾಕಬೇಕು. ಇದಕ್ಕೆ ಒಗ್ಗರಣೆಗೆ ತೆಂಗಿನ ಎಣ್ಣೆ, ಸ್ವಲ್ಪ ಸಾಸಿವೆ, ಎಣ್ಣೆ ಬಿಸಿ ಆಯ್ತು, ಈಗ ಸಾಸಿವೆ ಹಾಕ್ತೇನೆ. ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತು. ಇದಕ್ಕೆ ಸ್ವಲ್ಪ ಬಿಸಿ ಉಂಟು, ಇಲ್ಲದ್ರೆ ಕೈ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕೈ ಹಾಕಿ ಬಿಸಿ ತಣಿದ ನಂತರ ಮಿಕ್ಸ್ ಮಾಡಬೇಕು. ಈಗ ಈ ಹದಕ್ಕೆ ಬಂತು ನೋಡಿ, ಕೈಯಲ್ಲಿ ಸರಿ ಇದು ಮಾಡಿ ನೋಡಿ. ಈಗ ನನಗೆ ಎಷ್ಟು ಬೇಕು ಅಷ್ಟಕ್ಕೆ ಕಲಸಿಕೊಂಡು ಉಳಿದದ್ದು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2-3 ದಿವಸಕ್ಕೆ ಏನು ಹಾಳಾಗಲ್ಲ ನೋಡಿ. ನಿಮಗೆ ಎಷ್ಟು ಬೇಕು ಅವಲಕ್ಕಿಗೆ ಅಷ್ಟಕ್ಕೆ ಮಾತ್ರ ಮಿಕ್ಸ್ ಮಾಡಿಕೊಂಡು ಉಳಿದದ್ದು ಬೇಕಾದ್ರೆ ತೆಗೆದಿಡ್ಬೋದು. ಅವಲಕ್ಕಿ ಕಟ್ಟಾಗಬಾರ್ದು, ಸ್ಮೂತಲ್ಲಿ ಇದು ಮಾಡಬೇಕು ನೋಡಿ. ಜಸ್ಟ್ ಮೇಲೆ ಹೀಗೆ ಮಾಡಬೇಕು, ಇಲ್ಲಾಂದರೆ ಅವಲಕ್ಕಿ ಕಟ್ಟಾಗಬಾರ್ದು. ನೋಡಿ ಎಷ್ಟು ಬೇಗ ಆಯಿತು ನೋಡಿ. ನಾನು ಬೇರೆ ಥರ ಅವಲಕ್ಕಿ ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ. ಅದು ಈ ಕೊತ್ತಂಬರಿ ಜೀರಿಗೆ ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ಕಡಿದು ಮಾಡೋದು. ಇದು ನನಗೆ ದಿಢೀರಾಗಿ ಸಾಂಬಾರು ಪೌಡರ್ ಹಾಕಿ ಮಾಡುವ ಅವಲಕ್ಕಿ. ಇನ್ನೊಂದು ಟೈಪ್ ಅವಲಕ್ಕಿ ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಆ ಥರ ಕೂಡ ಮಾಡಿದ್ದೇನೆ. ಬಲ್ಕ್ ಎಲ್ಲ ಮಾಡಲಿಕ್ಕಿದ್ರೆ ಆ ಥರ ಮಾಡ್ಬೋದು. ಆಯಿತು, ಅವಲಕ್ಕಿ ರೆಡಿ. ಬಾಯ್ ಫ್ರೆಂಡ್ಸ್. ಹೆಸರು ಬೇಳೆ ಹುಸ್ಲಿ, ಇದರೊಟ್ಟಿಗೆ ಅವಲಕ್ಕಿ. ಒಳ್ಳೆ ರುಚಿ, ಪೌಷ್ಟಿಕವಾದ ರುಚಿಯಾದ ಆಹಾರ.